ಸಲಾಂ ಅಲೈಕುಂ ವರಹಮತುಲ್ಲಾಹಿ ವಬರ್ಕಾತು. ಎಲ್ಲರಿಗೂ ನಮಸ್ಕಾರ. ಸರ್, ಇನ್ನೂ ಒಂದು 4-5 ಆ ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಬಗ್ಗೆ ಕಮಿಟಿ ಬಗ್ಗೆ, ಡೆವಲಪ್ಮೆಂಟ್ ಮ್ಯಾನೇಜ್ಮೆಂಟ್ ಕಮಿಟಿ ಬಗ್ಗೆ 4-5 ಕ್ವಶನ್ಗಳು ಬರ್ತಾ ಇದೆ. ನನಗೇನು ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಇನ್ನೂ ಒಂದು ಇಲ್ಲಿ ಗಮನಿಸ್ಬೇಕಾದ ವಿಚಾರ ಏನಂತ ಹೇಳಿದ್ರೆ, ಯಾವುದೇ ಸರ್ಕಾರ ಬರಲಿ ಇವರೇ ಚೇರ್ಮನ್, ಇವರೇ ಸೆಕ್ರೆಟರಿ, ಕೆಲವರೆಲ್ಲ ತುಂಬ ಅವರೇ ಜನ ಮೆಂಬರ್ಸ್ ಅಲ್ವಾ. ಯಾವುದೇ ಸರ್ಕಾರ ಬರಲಿ ಅಲ್ಲ, ಅಲ್ಲಿ ಟರ್ಮ್ಸ್ ಎಗಿನೆಸ್ಟ್ ಅಂತ ಟರ್ಮು 6 ವರ್ಷ ಇರೋದು ಒಬ್ರಿಗೆ, ಒಂದ್ಸರಿ 3 ವರ್ಷ, ಇನ್ನೊಂದ್ಸರಿ 3 ವರ್ಷ. ಇವ್ರು ವಕ್ಫ್ ಬೋರ್ಡ್ ಮಂಡಳಿಯವರು ಇವ್ರನ್ನ ಹೇಗೆ ಕೂರಿಸಿದ್ರು, ಇವ್ರಿಗೆ ಹೇಗೆ ಅಪ್ರೂವಲ್ ಮಾಡಿಕೊಟ್ರು, ಯಾವ ಅಧಿಕಾರಿಗಳವರು, ಏನು ನಡೀತಾ ಇದೆ ಇಲ್ಲಿ, ಏನು ಹಣ ಏನಾದ್ರೂ ಅವ್ರಿಗೆ ಹೋಗ್ತಾ ಇತ್ತಾ, ಇಲ್ಲ ತಗೊಳ್ತಾ ಇದ್ದಾರ, ಭ್ರಷ್ಟಾಚಾರ ಮಾಡ್ತಾ ಇದಾರ ಅವರು ವಕ್ಫ್ ಬೋರ್ಡ್ ಮಂಡಳಿಯವರು, ತಗೊಂಡು ಇವ್ರಿಗೆಲ್ಲ ಸೈನ್ ಹಾಕಿ ಕೊಟ್ಬಿಟ್ರ. ಇದೊಂದು ಕ್ವಶನ್ ಆಯ್ತು. ಆಯ್ತಾ ಸರ್? ಈಗ ನಾವ್ ಯಾರಾದ್ರೂ ಒಂದು ಸಿಗ್ನಲ್ ಜಂಪ್ ಮಾಡಿದ್ರು ತಗೋ 500 1000 ಅಂತ ನಾಳೆನೆ ಚೆಕ್ ಅಂತ ಮೊಬೈಲಿಗೆ ನೋಟಿಸ್ ಬಂದಿರುತ್ತೆ. ಇವರು ಆ ವಕ್ಫ್ ಬೋರ್ಡ್ ಬೈಲಾ ಇದೆ, ವಕ್ಫ್ ಬೋರ್ಡ್ ಲಾ ಇದೆ, ಅದ್ರಲ್ಲಿ ಬರ್ದಿದೆ 3 ವರ್ಷ, ಇನ್ನೊಂದ್ಸರಿ 3 ವರ್ಷ ಮುಗೀತು, ಇನ್ನು ಅವ್ರು ಕೂತ್ಕೊಳ್ಳಂಗಿಲ್ಲ ಯಾರುವೆ. ಇವ್ರು ಇದೆಲ್ಲ ಉಲ್ಲಂಘನೆ ಮಾಡಿ ಈ ವಕ್ಫ್ ಬೋರ್ಡ್ ಮಂಡಳಿಯವರು ಇವ್ರಿಗೆ ಹೇಗೆ ಅಪ್ರೂವಲ್ ಮಾಡ್ಕೊಡ್ತಿದ್ರು? ಸಿಒ ಗಮನಕ್ಕೆ ಬರ್ತಾ ಇರ್ಲಿಲ್ವಾ? ಕರ್ನಾಟಕ ಸಿಒ ಗಮನಕ್ಕೆ. ಇವರಂತೂ ಸಂವಿಧಾನಬದ್ಧವಾಗಿ ಶಾಸಕರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂದಿರೋಂಥವ್ರು ಅಲ್ವಾ ಸರ್? ಇದನ್ನೆಲ್ಲ ಹೇಗೆ ಇವರು ಅಪ್ರೂವಲ್ ಮಾಡಿದ್ರು ಅಂತ ಜನಗಳಿಗೆ ದಯವಿಟ್ಟು ಉತ್ತರ ಕೊಡಿ, ಸರ್ಕಾರದವ್ರು ಉತ್ತರ ಕೊಡಿ. ಸರ್, ಇನ್ನೂ ಒಂದು ವಿಷಯ ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ತುಂಬಾ ಹೆಸರಂತ ವಕೀಲರುಗಳಿದ್ದಾರೆ ಅಲ್ವಾ ಸರ್. ಯಾವ್ದಾವ್ದಕ್ಕೂ PAL ಹಾಕ್ತೀರಾ? ಈ ವಿಷಯದ ಬಗ್ಗೆ PAL ಹಾಕಿ ಸರ್, ಹೈಕೋರ್ಟ್ ಅಲ್ಲಿ ಹಾಕಿ, ದಯವಿಟ್ಟು ಹಾಕಿ, ಕೇಳಿ. ಇದೆಲ್ಲ ನಮ್ಮ ಜನಗಳ ಹಕ್ಕು ಸರ್. ಅಲ್ಲಿ ಯಾವುದೇ ಆ 30% ಕೊಟ್ಟಿಲ್ಲ. ಅಲ್ಲಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಇರುವಂತ ಬಡವರಿಗೆ ಇಷ್ಟೊಂದಲ್ಲಿ ಟೆಂಡರ್ಸ್ ಬರೋದು ಜನಗಳು ಹೋಗೋದ್ರಿಂದ. ಆ ಚಪ್ಪಲಿ ಟೆಂಡರ್ ಆಗ್ಲಿ, ಕಾರ್ ಟೆಂಡರ್ ಆಗ್ಲಿ, ನಮ್ ದುಡ್ಡು ಸರ್. ಆ ಗೋಲಕಲ್ಲು ಕಾಣಿಕೆ ಹಾಕೋದು ನಮ್ ದುಡ್ಡು ಸರ್. ನಮ್ದು ನಿಮ್ದು ಎಲ್ಲಾರ ದುಡ್ಡು ಅಲ್ಲಿ ಹಾಕೋದು, ಅದೆಲ್ಲ ಕೇಳೋ ಹಕ್ಕು ನಮ್ಗಿದೆ ಸರ್. ಆ ಕಬ್ರಸ್ತಾನ್ಗೆ ಹೋಗ್ಬೇಕಾದ್ರೆ ಜೋಡಿ ರಸ್ತೆಯಲ್ಲಿ ಗುಮ್ಮಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಅಲ್ಲೊಂದು ಬಿಲ್ಡಿಂಗ್ ಕಟ್ಟೋರೆ. ನಾನು ಕೂಡ ಮನವಿ ಮಾಡಿದ್ದೆ 2010ರಲ್ಲೋ 2014ರಲ್ಲೋ ಏನೋ ಮನವಿ ಮಾಡಿದ್ದೆ, 12ರಲ್ಲೋ ಏನೋ. ಆ ಮಶಾಣದಲ್ಲಿ ನಾವು ಜನಾದ ತಗೊಂಡೋದಾಗ ಮಳೆ ಬಂದ್ರೆ ಅಲ್ಲಿ ಎಲ್ಲಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಲ್ಲಿ ಹಿಡ್ಕೊಂಡು ನಿಂತಿರ್ಬೇಕಾ ಅಂತ ಹೇಳಿ ಕೇಳಿದ್ದೆ. ಆಮೇಲೆ ಆ ಉಸ್ಲು ಕೊಡೋದಕ್ಕೂ ಅಲ್ಲೇ ಇರಬೇಕು, ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅಂತ ಕೊಟ್ಟಿದ್ದೆ. ಅಲ್ಲಿ 2004ರಲ್ಲೋ 2005ರಲ್ಲೋ 6ರಲ್ಲೋ ಆ ಓಲ್ಡ್ ಕಾಂಪೌಂಡ್ ಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದೀರಾ, ಇನ್ಸೈಡ್ ಪಿಲ್ಲರ್ ಕೊಟ್ಟಿ. ಅದ್ರ ವ್ಯಾಲ್ಯೂಯೇಷನ್ ಎಷ್ಟು, ಅದ್ರ ನೀಲಿ ನಕ್ಷೆ ಏನ್ ತಯಾರು ಮಾಡಿದೀರಾ ನೀವು? ಯಾಕೆ ಆ ರೀತಿ ಮಾಡ್ಬೇಕಾದ್ರೆ ಆ ಓಲ್ಡ್ ಕಾಂಪೌಂಡ್ ಮೇಲೆ ಕಟ್ಟೋಷ್ಟು ಇದಿತ್ತ ನಿಮ್ಗೆ? ಅಲ್ಲಿ ನೀವು ಕರೆಕ್ಟಾಗಿ ಮುಂದ್ಗಡೆ ಪಿಲ್ಲರ್ ಹಾಕಿ ಕರೆಕ್ಟಾಗಿ ಕಟ್ಬೇಕು ತಾನೇ ಅದು ಕಟ್ಟಡನ ನೀವು. ಅದ್ರ ನಕ್ಷೆ ಏನು ಜನಗಳಿಗೆ ತಿಳಿಸಿ, ದಯವಿಟ್ಟು ಗೊತ್ತಾಗ್ಲಿ. ಏನ್ ಇದೆಲ್ಲ ಒಳಮರ್ಮ, ಏನ್ ಮಾಡಿದಿರಾ? ಏನ್ ಇಷ್ಟೊಂದು ಉತ್ತರ ಕೊಡೋ ಅಂತ ಇಲ್ದೇ ಇರೋಂತ ಪರಿಸ್ಥಿತಿಲಿ ಯಾಕಿದ್ದೀರಾ ನೀವೆಲ್ಲ? ಈ ಕರ್ನಾಟಕ ಸರ್ಕಾರ ಯಾಕೆ ಉತ್ತರ ಕೊಡ್ತಾ ಇಲ್ಲ? ಯಾಕೆ ಇವ್ರ ಮೇಲೆ ಕ್ರಮ ತಗೋತಾ ಇಲ್ಲ ಲೀಗಲ್ ಆಗಿ? ಯಾಕೆ ಇವ್ರ ಮೇಲೆ ಆಕ್ಷನ್ ತಗೋತಾ ಇಲ್ಲ ಲೀಗಲ್ ಆಗಿ? ಕೋರ್ಟ್ ಎಗಿನೆಸ್ಟ್, ಜಡ್ಜ್ಮೆಂಟ್ ಎಗಿನೆಸ್ಟ್ ಅದು. ಇದೆಲ್ಲ ಯಾಕೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳು ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ಈಗ ಇರುವಂತ ಸರ್ಕಾರಕ್ಕೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ ನೀವು? ನಾನು ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಅಲಿಮುಲ್ಲಾ ಸಾಹೇಬ್ರಿಗೆ ದಯವಿಟ್ಟು ಸರ್, ಇದಕ್ಕೆ ಕರ್ನಾಟಕ ರಾಜ್ಯಪಾಲರಿಗೆ ದಯವಿಟ್ಟು ದೂರು ಕೊಡಿ, ಹಾಗೆ ರಾಷ್ಟ್ರಪತಿಗಳಿಗೂ ದೂರು ಕೊಡಿ ದಯವಿಟ್ಟು ಇದ್ರ ಬಗ್ಗೆ. ಯಾಕಂದ್ರೆ ಉಳ್ದಿರೋದು ಅಲ್ಲೇನೆ, ಅರ್ಥ ಆಯ್ತಾ? ದಯವಿಟ್ಟು ಸರ್
ಅಲಿಮುಲ್ಲಾ ಸಾಹೇಬ್ರೆ ದಯವಿಟ್ಟು ಇದ್ರ ಬಗ್ಗೆ ಡಾಕ್ಯುಮೆಂಟ್ ಸಮೇತ ನೀವೆಲ್ಲರಿಗೂ ತೋರಿಸಿದ್ದೀರಾ, ಮತ್ತೆ ಎಲ್ಲಾ ಕಡೆ ದೂರು ಕೊಟ್ಟಿದ್ದೀರಾ, ಇಲ್ಲೂ ದೂರು ಕೊಡ್ಬೇಕು ಅಂತ ನನ್ನ ಮನವಿ. ನಾನು ಬಹಳಷ್ಟು ನಿಮ್ಮಲ್ಲಿ ಕಳಕಳೆಯಿಂದ ಮಾಡ್ತಾ ಇದ್ದೀವಿ. ಯಾಕಂದ್ರೆ ನೀವು ಇದೆಲ್ಲ ಪಬ್ಲಿಕ್ ಇಂಟ್ರೆಸ್ಟ್ ಸರ್, ಪಬ್ಲಿಕ್ ಇಶ್ಯೂ, ಪಬ್ಲಿಕ್ ಕ್ವಶನ್, ಪಬ್ಲಿಕ್ ಡಿಮ್ಯಾಂಡ್. ದಯವಿಟ್ಟು ಮಾಡಿ ಸರ್ ಅಲಿಮುಲ್ಲಾ ಸಾಹೇಬ್ರೆ, ನಿಮ್ಮಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ ಕಳಕಳೆಯಿಂದ. ಯಾಕಂದ್ರೆ ಈ 15-20 ವರ್ಷದಿಂದ ಇವರೇ ಇದ್ದಾರೆ ಎಲ್ಲ. ಏನ್ ವಿಷಯ ಇದು? ದಯವಿಟ್ಟು ಎಲ್ಲಾರ ಗಮನಕ್ಕೆ ನೀವು ಪಬ್ಲಿಕ್ ಸಮೇತ ಡಾಕ್ಯುಮೆಂಟ್ಸ್ ಅಲ್ಲಿ ಪಬ್ಲಿಕ್ ಅಲ್ಲಿ ಎಲ್ಲ ತೋರಿಸಿದೀರಾ, ದಯವಿಟ್ಟು ತೋರಿಸಿ. ಇನ್ನೂ ಏನೇನಿದೆ ತೋರಿಸಿ ಇವ್ರದ್ದು. ಅದೇನೋ ಮಕಾನ್ದಾರ್ ಕಮಿಟಿ ಬಗ್ಗೆ ಮೊನ್ನೆ ಹೇಳಿದ್ರಿ ವಿಡಿಯೋದಲ್ಲಿ, ದಯವಿಟ್ಟು ಅದು ಇನ್ನು ಬಂದು ಎಲ್ಲ ಖುಲಾಸೆ ಮಾಡಿ ಪಬ್ಲಿಕ್ ಗೊತ್ತಾಗ್ಲಿ. ಆಮೇಲೆ ಇದು ನಾವು ಅಲ್ಲಿ ಹೋಗಿ ಕೇಳಕ್ ಹೋದ್ರೆ ಗುಮ್ಮಜ್ ವಕ್ಫ್ ಎಸ್ಟೇಟ್ ಕಮಿಟಿ ಇಲ್ಲ ಅವಾಗ್ಲೇ ಕೇಳಕ್ ಹೋದಾಗ 2012 ಹೌದು 12 ನೀನ್ ಯಾರ್ ಕೇಳಕ್ಕೆ ಅಂತ ಹೇಳಿದ್ರು. ಇದೆಲ್ಲ ನಮ್ ಸೊತ್ತು, ನಮ್ ಪಿತರ್ಜಿತ ಸೊತ್ತು. ಕರ್ನಾಟಕದವರು ಸರ್ಕಾರದವರು ಉತ್ತರ ಕೊಡ್ಬೇಕು. ಇದು ಯಾರ್ ಸೊತ್ತು ಸರ್? ಟಿಪ್ಪು ಸುಲ್ತಾನ್ ವಕ್ಫ್ ಎಸ್ಟೇಟ್ ಮತ್ತೆ ಈ ವಕ್ಫ್ ಬೋರ್ಡ್ ಎಲ್ಲ ಪ್ರಾಪರ್ಟಿಗಳು ಯಾರ್ ಸೊತ್ತು? ದಯವಿಟ್ಟು ಉತ್ತರ ಕೊಡಿ, ನೀವು ಉತ್ತರ ಕೊಡಿ. ಯಾಕಂದ್ರೆ ಇಲ್ಲೆಲ್ಲ ನೀವು ಈ ರೀತಿ ಎಲ್ಲ ಕಮಿಟಿಗಳನ್ನೆಲ್ಲ ಮಾಡಿ 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 ಈ ರೀತಿ ಎಲ್ಲ ಉಲ್ಲಂಘನೆ ಮಾಡಿ ಬೈಲಾ ಲಾ, ಕರ್ನಾಟಕ ವಕ್ಫ್ ಬೋರ್ಡ್ ಲಾ ಇದನ್ನೆಲ್ಲ ಉಲ್ಲಂಘನೆ ಮಾಡಿ ಇವ್ರಿಗೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಜಿಲ್ಲಾಧಿಕಾರಿಗಳು ಕೂಡ ಇದುವರೆಗೂ ಕ್ರಮ ಏನ್ ತಗೊಂಡಿದ್ದಾರೆ ಅಂತ ಇನ್ನೂ ಗೊತ್ತಾಗಿಲ್ಲ. ಆಗ್ಲೇ ಆಗೋಯ್ತು, 1.5 ಮಂತ್ ಏನೋ ಆಗೋಗಿದೆ ಮೇ ಬಿ. ದಯವಿಟ್ಟು ಅಲಿಮುಲ್ಲಾ ಸಾಹೇಬ್ರಿಗೆ ಹಾಗೂ ಎಲ್ಲಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ತುಂಬಾ ಒಳ್ಳೊಳ್ಳೆ ಲಾಯರ್ಸ್ ಗಳಿದ್ದಾರೆ, ದಯವಿಟ್ಟು ಇದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಎಲ್ಲಾ ಪಬ್ಲಿಕ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿಸ್ಬೇಕು, ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಡ್ತಾ ಇದ್ದೀನಿ. ಹಾಗೂ ಇವ್ರಿಗೆ ಶಿಕ್ಷೆ ಆಗ್ಬೇಕು ಇವ್ರಿಗೆ. ದಯವಿಟ್ಟು ಇವ್ರಿಗೆಲ್ಲ ಶಿಕ್ಷೆ ಆದ್ರೆ ಎಲ್ಲಾರ್ಗು ಒಂದು ಮೆಸೇಜ್ ಹೋಗುತ್ತೆ, ಇದೆಲ್ಲ ಮಾಡಬಾರ್ದು ಇದೆಲ್ಲ ಅಂತ ಹೇಳಿ ಅಲ್ವಾ. ದಯವಿಟ್ಟು ವಿನಂತಿ ಮಾಡ್ಕೋತೀನಿ ಎಲ್ಲಾರ್ಗು. ನಮಸ್ಕಾರ. ಸಲಾಂ ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.